ಮಕ್ಕಳೇ, ಇವತ್ತು ಸಂಖ್ಯೆಗಳ ಕತೆ. ಇದು ರೀಮಾಳ ಕುತೂಹಲ ಅಂತ ಹೇಳುವ ಒಂದು ಇದರಿಂದ ಒಂದು ಇನ್ಸಿಡೆನ್ಸಿಂದ ಒಂದು ಘಟನೆಯಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಒಂದು ಮಗು ಕೂತ್ಕೊಂಡಿರುತ್ತೆ. ಆಗ ಏನಾಗುತ್ತೆ, ಹಳೆ ಪುಸ್ತಕ ಒಂದು ಕೆಳಗೆ ಬೀಳುತ್ತೆ. ಅದರಿಂದ ಸಿಕ್ಕಿದ ಒಂದು ಕಾಗದ ತುಂಡು ಮೇಲೆ ವಿಚಿತ್ರ ಚಿಹ್ನೆಗಳಿರ್ತದಂತೆ. ಅದನ್ನ ನೋಡಿಕೊಂಡು ಇದೇನು ಅಂತ ಅಪ್ಪನ ಹತ್ರ ಹೋಗಿ ಕೇಳ್ತಾಳೆ. ಅದೇನೋ ರಹಸ್ಯ ನಿಧಿ ಇರ್ಬೋದು ಅಂತ ಮಗುಗೆ ಅನಿಸುತ್ತೆ. ಆಗ ಅಪ್ಪ ಮಗಳನ್ನ ಹೇಳ್ತಾರೆ, ಇದು 4000 ವರ್ಷಗಳ ಹಿಂದೆ, ಈಗ ಎಲ್ಲಿ ಇರಾಕ್ ಅಂತಿದೆಯೋ ಅದರ ಈ ಥರ ಪಕ್ಕದ ನೆರೆ ದೇಶಗಳನ್ನೆಲ್ಲ ಒಳಗೊಂಡಿರುವಂತಹ ಏಷ್ಯಾದ ಪಶ್ಚಿಮ ಭಾಗದಲ್ಲಿರುವ ಮೆಸಪಟೋನಿಯಾ, ಯಾವ ದೇಶದ್ದು ಮೆಸಪಟೋನಿಯದ್ದು ಅಂಕಿಗಳು ಈಗಿದ್ವು ಮಕ್ಕಳೇ. ಇದನ್ನು ಪಾಪ ಮಗು ನೋಡಿಬಿಟ್ಟು ಏನೋ ಅಪ್ಪನ ಹತ್ರ ಕೇಳ್ತಾರೆ. ಅವಳಿಗೊಂಥರ ಇದನ್ನ ನೋಡಿದ ತಕ್ಷಣ ನಮಗೂ ನೋಡೋತಿಗೆ ಅನ್ಸಲ್ವಾ, ಇದನ್ನ ಹೆಂಗಪ್ಪ ಪರ್ಸೆಂಟೇಜಲ್ಲಿ ಬರೆಯೋದು, 20% ಅಂತ ಬರೆಯೋದು, 50%, ಹಾಗೆಲ್ಲ ಮಗುಗೆ ಹೇಗೆ ಎನಿಸ್ತಾ ಇದ್ರು, ಅವ್ರಿಗೆ ಏನು ಅವಶ್ಯಕತೆ ಇತ್ತು, ಇದನ್ನು ಹೇಗೆ ಬರೀತಾ ಇದ್ದಾರೆ ಅಂತ ಹೇಳ ಕುತೂಹಲ ಈ ಮಗುಗೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕುತೂಹಲ ಸ್ಟಾರ್ಟ್ ಆದಾಗ ಅಪ್ಪನಿಗೆ ಅದು ಅರ್ಥ ಆಗುತ್ತೆ. ಅಪ್ಪ ಏನು ಮಾಡ್ತಾರೆ, ಅವಳ ಒಂದು ಕುತೂಹಲ ತಣಿಸ್ಲಿಕ್ಕೋಸ್ಕರ ಎಲ್ಲ ಭೌಗೋಳಿಕ ಪ್ರದೇಶದಲ್ಲಿ ಹೇಗೆ ವಿಕಸನ ಆಯಿತು, ಅಂಕಿಗಳು ಹೇಗೆ ಬಂದವು ಅಂತ ಹೇಳೋ ಕಥೆಯನ್ನು ಹೇಳ್ತಾರೆ. ಅದೇ ನಿಮಗೀಗ ಪಾಠವಾಗಿ ಬಂದಿದೆ. ಓಕೆನಾ. ಮೊದಲು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ಆಹಾರದ ಪ್ರಮಾಣ ಮತ್ತು ಜಾನುವಾರುಗಳ ಸಂಖ್ಯೆ, ಸರಕುಗಳ ವಿನಿಮಯ, ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಏನು ಅವಶ್ಯಕತೆ ಇದೆ ಅದನ್ನು ಕಲ್ತ್ಕೊಂಡು ಹೋಗೋಣ. ಅದನ್ನೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಗುರುತು ಮಾಡಿಕೊಂಡು, ಮತ್ತು ಈಗ ಅಮಾವಾಸ್ಯೆ ಆಯಿತು, ನೆಕ್ಸ್ಟ್ ಹುಣ್ಣಿಮೆ ಬರ್ತದೆ, ಆ ಲೆಕ್ಕ ತಗೊಳ್ತಿದ್ರು. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಎಷ್ಟು ದಿವಸ, ಹಾಗೆ ದಿವಸಗಳು 1, 2, 3 ಅಂತಲ್ಲ, ಅವರು ಹಿಂಗೆ ಏನು ಟ್ಯಾಲಿ ಮಾಡ್ಕೊಳ್ತಿದ್ರು, ಹಿಂಗೆ ಲೆಕ್ಕ ಹಾಕ್ತಿದ್ರು, ಹಿಂಗೆ 1, 2, 3 ಅಂತ ಈ ರೀತಿ ಅವ್ರು ಏನು ಮಾಡ್ಕೊಳ್ತಿದ್ರು, ಹಾಕ್ಕೊಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ನಮ್ಗೆ ಇನ್ನು ನೋಡಿ ಇದ್ರ ಮುಂದೆ ಬರುತ್ತೆ. ನೆಕ್ಸ್ಟ್ ಆದರೆ ನಮ್ಮ ಭಾರತೀಯರು ನೋಡಿ ಮಕ್ಕಳು, ನಾವು ನಮ್ಮ ಭಾರತೀಯ ಒಂದು ಇತಿಹಾಸವನ್ನು ನೋಡಿದಾಗ ಇದೊಂಥರ ಇತಿಹಾಸ ಥರನೇ ಇದೆ. ಇದನ್ನು ನೋಡಿದಾಗ ಯಜುರ್ವೇದ ಸಂಹಿತೆಯಲ್ಲಿ, ಅದೊಂದು ಪ್ರಾಚೀನ ಗ್ರಂಥ. ಓಕೆ, ಅದರಲ್ಲಿ ನಾವು ಮೌಖಿಕವಾಗಿ ಹೇಳುವಂತೆ ಈಗ ಹೇಳ್ತಿದ್ದೀವಲ್ಲ, 10 ಘಾತಗಳ ಆಧಾರದ ಮೇಲಿನ ಸಂಖ್ಯೆಯನ್ನು ಉಲ್ಲಂಘಿಸಿದೆ. ಅಲ್ಲಿ ಏನಂತ ಹೇಳಿದ್ರೆ 10 ಘಾತ 12 ಅದಕ್ಕೂ ಮೀರಿದ ಸಂಖ್ಯೆಗಳನ್ನು ಪಟ್ಟಿ ಮಾಡಿದಾರಂತೆ ಅವರು. 1 ಅಂತ ಹೇಳೋದು ಏಕ ಅಂತೇಳಿ, 10 ದಶ, ಮತ್ತು 100 ಶತ, 1000ವನ್ನು ಶಾಸ್ತ್ರ ಅಂತ ಇತ್ಯಾದಿ ಹಿಂದೆ ಎಷ್ಟು ಸಾವಿರಾರು ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಯಜುರ್ವೇದ ಸಂಹಿತೆಯಲ್ಲಿ ಇದ್ರ ಬಗ್ಗೆ ಇದೆ ಅಂತ. ಆಗ ನಾವು ನಮ್ಮ ಪೂರ್ವಜರ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು. ಎಷ್ಟು ಬ್ರಿಲಿಯಂಟ್ ಇದ್ರಲ್ವ, ಅದೇ ಥರ ನೀವು ಸಹ ಆಗಬೇಕು ನೋಡಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 0ಯಿಂದ 9ರವರೆಗೆ ಅಂಕೆಯನ್ನು ಬಳಸುವ, ಸಂಖ್ಯೆಯನ್ನು ಬರೆಯುವ ಯಾವಾಗ 2000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಹುಟ್ಟಿ ಅಭಿವೃದ್ಧಿಪಡಿಸಲಾಯಿತು. 0ಯನ್ನು ಸಹ ಕಂಡುಹಿಡಿದವರು ಭಾರತೀಯರು ಅಂತ ಹೇಳೋದು ನಮ್ಮ ಹೆಮ್ಮೆ ವಿಷಯ. ಅದರ ಮೊದಲನೇ ನಿದರ್ಶನ ಎಲ್ಲಿದೆ ಅಂತ ಹೇಳಿದ್ರೆ ಬಕ್ಸಾಲಿ ಹಸ್ತಪತಿಯಲ್ಲಿ. ನೋಡಿ, ಬಕ್ಸಾಲಿ ಹಸ್ತಪತಿ ಕಾಣ್ತಾ ಇದೆಯಾ? ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದ್ಬಿಟ್ಟು ಸರಿ ನೋಡ್ಕೊಳ್ಳಿ. ಬಕ್ಸಾಲಿ ಹಸ್ತಪತಿ ಇದು ನೋಡಿದ್ರೆ ನನಗೆ ಹಿಂದಿ ಕಾಕಾ ಗಗ ಹಂಗೆ ಬರ್ದಂಗಿದೆ. ಓಕೆ, ಅದರಲ್ಲಿ 10 ಚಿಹ್ನೆಗಳ ವ್ಯವಸ್ಥೆಯೊಂದಿಗೆ ವೈಜ್ಞಾನಿಕ ಸಂಪೂರ್ಣವಾಗಿ, ಯಾರು ನಮ್ಮ ಭಾರತೀಯ ಶ್ರೇಷ್ಠ ಗಣಿತಜ್ಞ ಯಾರು ಆರ್ಯಭಟ್ಟ ಏನು ಮಾಡಿದ್ದಾರೆ, 10 ಚಿಹ್ನೆಗಳು, 0ಯಿಂದ 9 ತನಕ 10 ಚಿಹ್ನೆ ತಾನೆ, 10 ಚಿಹ್ನೆಗಳನ್ನು ಸಂಪೂರ್ಣವಾಗಿ ವಿವರಿಸಿದ್ದ ಮೊದಲ ಗಣಿತಶಾಸ್ತ್ರಜ್ಞ. ಅಲ್ಲೊಂದು ಪ್ರಶ್ನೆ ನಿಮಗೆ ಸುವೇಗದಲ್ಲಿ ಇದು ಇದೆ ಆಯ್ತಾ. ನೆಕ್ಸ್ಟ್ ಇಲ್ಲಿಂದ ಪಕ್ಕದಲ್ಲಿರುವಂಥದ್ದು ಅರಬ್ ದೇಶಗಳಲ್ವ, ಅಲ್ಲಿಗೆ ಏನಾಗುತ್ತೆ, ಅರಬ್ನಿಂದ ಬಂದಂತಹ ಪರ್ಷಿಯನ್ ಗಣಿತಜ್ಞ ಆಲ್ ಕ್ವಾರಿಜ್ಮಿ, ಇವ್ರ ಹೆಸರನ್ನು ಯಾರ ಗೌರವಾರ್ಥವಾಗಿ ಹೆಸರಿಟ್ಟಿದ್ದಾರೆ ಅಂತ, ಅವರು ಯಾರು, ಪರ್ಷಿಯನ್ ಗಣಿತಜ್ಞ ಆಲ್ ಕ್ವಾರಿಜ್ಮಿ ಅವರ ಗೌರವಾರ್ಥವಾಗಿ ಆಲ್ಗಾರಿದಮ್ ಅಂತ ಪದ ಬಂದಿದೆ ಅಂತ ಹೇಳೋದನ್ನು ಅಲ್ಲಿ ಕೇಳಿದರೆ ಇಲ್ಲಿ ಹೇಳಿರೋದು. ನೆಕ್ಸ್ಟ್ ಅವರು ತಮ್ಮ ಪುಸ್ತಕದಲ್ಲಿ ಆನ್ ಟು ದಿ ಕ್ಯಾಲ್ಕುಲೇಷನ್ ವಿತ್ ಹಿಂದೂ ಯೂನಿವರ್ಸಿಟಿ ಅವ್ರ ಪುಸ್ತಕ ಬರ್ತಿದ್ರಲ್ಲಿ ಇದ್ರ ಬಗ್ಗೆ ವಿವರಣೆ ನೀಡಿದ್ದಾರೆ. ಅದೇ ಥರ ಇನ್ನೊಂದು ತತ್ವಜ್ಞಾನಿ ಆಲ್ ಕಿಂಡಿ ಅಂತ ಹೇಳುವವರು ತಮ್ಮ ಕೃತಿ ಆನ್ ದಿ ಯೂಸ್ ಆಫ್ ದಿ ಹಿಂದೂ ನ್ಯೂಮರಲ್ಸ್ ಅಂತೇಳಿ ಅದರಲ್ಲಿ ಇದರ ಬಗ್ಗೆ ಬರೆದು ಅದನ್ನು ಜನಪ್ರಿಯಗೊಳಿಸಿದ್ದಾರೆ. ಅರಬ್ ದೇಶದಿಂದ ಇದೇನಾಗುತ್ತೆ, ಪಕ್ಕದಲ್ಲಿರುವ ಯುರೋಪ್ಗೂ ಹೋಗುತ್ತೆ. ಯುರೋಪರು ಆಫ್ರಿಕಾದ ಕೆಲ ಭಾಗಗಳಿಗೂ ಸಹ ಹರಡುತ್ತೆ ಇದು. ಇವರು ಕ್ವಾರಿಜ್ಮಿ ಅವರು ಹಿಂದೂ ಅಂಕಿಗಳೊಂದಿಗೆ ಲೆಕ್ಕಾಚಾರದ ಕೆಲಸವನ್ನು ಲ್ಯಾಟಿನ್ ಭಾಷೆಗೆ ಅನುವಾದಿಸ್ತಾರೆ. 1200 ಸಿಇಯಲ್ಲಿ ಭಾರತೀಯ ಅಂಕಿಗಳನ್ನು ಅಳವಡಿಸಿಕೊಳ್ಳಲು ಯುರೋಪಿಯನ್ನರಿಗೆ ನಿಜವಾಗಿಯೂ ಒತ್ತಾಯಿಸಿದವನು ಇಟಲಿಯ ಗಣಿತಜ್ಞ ಫಿಬೋನಾಚಿ ಅಂತ. ಯಾರು? ಫಿಬೋನಾಚಿ. ಇದನ್ನು ಉಪಯೋಗಿಸಿ ಅಂತೇಳಿ ಒತ್ತಾಯಿಸಿದವನು.
ಆ ಸಮಯದಲ್ಲಿ ರೋಮನ್ ಅಂಕಿಗಳು ಯುರೋಪಿಯನ್ರ ಚಿಂತನೆ ಮತ್ತು ಬರವಣಿಗೆಯಲ್ಲಿ ಎಷ್ಟು ಬೇರೂರಿದ್ದವು ಎಂದರೆ ಭಾರತೀಯ ಅಂಕಿಗಳು ಹಲವಾರು ಶತಮಾನದವರೆಗೆ ವ್ಯಾಪಕ ಬಳಕೆಯನ್ನು ಪಡೆಯಲಿಲ್ಲ. ಈಗಾಗಲೇ ಏನಾಗ್ಬಿಟ್ಟಿದ್ದು, ಯುರೋಪಿಯನ್ ಅಂಕೆ, ನಮ್ಮ ರೋಮನ್ ನ್ಯೂಮರಲ್ಸ್ ಉಂಟಲ್ಲ, ರೋಮನ್ ಸಂಖ್ಯೆ ಉಂಟಲ್ಲ, ಅದು ಅಲ್ಲಿ ಯುರೋಪಲ್ಲಿ ತುಂಬಾ ಪ್ರಸಿದ್ಧವಾಗಿತ್ತು. ಅದಕ್ಕೆ ತುಂಬಾ ಟೈಮ್ ತಗೊಳ್ತು ಅಂತ. ಆಗ ಇಟಾಲಿಯನ್ ಈ ಗಣಿತಜ್ಞ ಫಿಬೋನಾಚಿ ಏನ್ ಮಾಡ್ದ, ಈ ಭಾರತೀಯ ಪದ್ಧತಿನ ಅಳವಡಿಸ್ಕೊಳ್ಳಿ ಅಂತ ಹೇಳೋದನ್ನ ಅವರಿಗೆ ಒತ್ತಾಯ ಮಾಡ್ತಾನೆ. ಆದರೆ ಅಂತಿಮವಾಗಿ ಯುರೋಪಿಯನ್ ಪುನರುಜ್ಜೀವನ ಸಮಯದಲ್ಲಿ ಮತ್ತು 17ನೇ ಶತಮಾನದ ಹೊತ್ತಿಗೆ ಭಾರತೀಯ ಅಂಕಿಗಳೇನಾಗ್ತದೆ, ಅಂಕಿಗಳನ್ನು ಅಳವಡಿಸಿಕೊಳ್ಳೋದು ಅಸಾಧ್ಯ ಇದೆ. ಯಾಕಂದ್ರೆ 0 ಅಂತಿರೋ ಕಾನ್ಸೆಪ್ಟು ನಮ್ಮ ಇದರಲ್ಲಿ ಇಲ್ಲ, ಯಾವುದರಲ್ಲಿ, ರೋಮನ್ ಸಂಖ್ಯೆಯಲ್ಲಿ ಇಲ್ಲ. ಮತ್ತೆ ಅದು ಅನಿವಾರ್ಯನೂ ಆಯಿತು. ನೋಡಿ, 1, 2 ಇರುವಾಗ, ಯಾವುದೇ ಒಂದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರುವಾಗ ನಮಗೆ ಅಂಕಿಗಳದ್ದು ಅವಶ್ಯಕತೆ ಲಿಮಿಟೆಡ್, ಇಷ್ಟು ಅಂಕಿಗಳಿಗೆ ಗೊತ್ತಿದ್ರೆ ಸಾಕು. ನಮಗೆ ಬೆಳೀತಾ ಬಂದ ಹಾಗೆ ಅಂಕಿಗಳ ಬಳಕೆನೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಸಂಖ್ಯಾತ ಅಂಕಿಗಳಿದೆ, ಕೌಂಟಿಂಗ್ ಮಾಡಬೇಕಾದ್ರೂ ತುಂಬ ಅಲ್ವಾ ಆಗಬೇಕಾಗತ್ತೆ. ಹಾಗೆ ಅಳವಡಿಸಿಕೊಳ್ಳದೆ ಅವರಿಗೆ ವಿಧಿ ಇಲ್ಲದೆ ಇದು ಅಭಿವೃದ್ಧಿ ಆಗ್ತಾ ಬರ್ತದೆ ನಮ್ಮ ಭಾರತೀಯ ಅಂಕಿಗಳು. ನೆಕ್ಸ್ಟ್, ಪಿಯರೆ ಸೈಮನ್ ಲ್ಯಾಪ್ಲೇಸ್ ಅಂತ ಹೇಳೋರು, ಇವರೊಬ್ಬರು ಭೌತಶಾಸ್ತ್ರಜ್ಞರು. 10 ಚಿಹ್ನೆಗಳ ಗುಂಪನ್ನು ಬಳಸಿಕೊಂಡು ಪ್ರತಿಯೊಂದು ಸಂಭಾವ್ಯ ಸಂಖ್ಯೆಯನ್ನು ವ್ಯಕ್ತಪಡಿಸುವ ಚತುರ ವಿಧಾನವು ಭಾರತದಲ್ಲಿ ಹೊರಹೊಮ್ಮಿತ್ತು. ಲ್ಯಾಪ್ಲೇಸ್ ಅಂತ ಹೇಳುವ ಭೌತವಿಜ್ಞಾನಿ ಅವನು ಹೇಳ್ತಾನೆ, ಇದು ಎಲ್ಲಿ ಹೊರಹೊಮ್ಮಿತ್ತು, ಫಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲಿ ಭಾರತದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಈ ಕಲ್ಪನೆಯು ತುಂಬಾ ಸರಳವಾಗಿ ಕಾಣುತ್ತದೆ. ಅದರ ಮಹತ್ವ ಮತ್ತು ಆಳವಾದ ಪ್ರಾಮುಖ್ಯತೆಯನ್ನು ಇನ್ನು ಮುಂದೆ ಪ್ರಶಂಸಿಸಲಾಗುವುದಿಲ್ಲ. ಇದರ ಸರಳತೆಯು ಲೆಕ್ಕಾಚಾರಗಳನ್ನು ಸುಗಮಗೊಳಿಸಿದ ಮತ್ತು ಉಪಯುಕ್ತ ಆವಿಷ್ಕಾರಗಳಲ್ಲಿ ಅಂಕಗಣಿತವನ್ನು ಅಗ್ರಸ್ಥಾನದಲ್ಲಿ ಇರಿಸಿದ ರೀತಿಯಲ್ಲಿದೆ ಅಂತ ಅಂದ್ರೆ ನಾವು ಹೆಮ್ಮೆ ಪಡುವಂಗೆ ಹೇಳಿದ್ದಾರೆ. ನಂತರ ಇದರ ಬಳಕೆ ಎಲ್ಲ ಖಂಡಕ್ಕೆ ಬರುತ್ತೆ ಮಕ್ಕಳೇ. ಆಮೇಲೆ ಅದು ಕಾಲಾಂತರದಲ್ಲಿ ಅದನ್ನ, ಯಾಕೆಂತ ಹೇಳಿದ್ರೆ ನಮ್ಮ ಅರಬ್ನವರು ನಮ್ಮ ಪಕ್ಕದಲ್ಲೇ ಇರೋದ್ರಿಂದ ಅವರು ಆ ಅಂಕಿಯನ್ನು ತಗೊಂಡು ಪ್ರಚಾರ ಮಾಡಿದ್ರಿಂದ ಅದಕ್ಕೆ ಅರಬಿಕ್ ಸಂಖ್ಯೆಗಳು ಅಂತ ಬಂತು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲ, ಇದು ಹಿಂದೂ ಅರಬಿಕ್ ಅಂತ ಹೇಳ್ತಾರೆ ಅವರಂತ ವಿದ್ವಾಂಸರು. ಅವ್ರನ್ನ ಏನ್ ಹೇಳ್ತಾರೆ, ಕನ್ವಿನ್ಸ್, ನಾವು ಅಲ್ಲಿಂದ ತಗೊಂಡು ಬಂದಿರೋದು. ಅಂದ್ರೆ ಅಲ್ಲಿ ನೋಡಿ ಮಕ್ಕಳು, ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ಇದೆ. ಎಲ್ಲಿಂದ ತಗೊಂಡಿದ್ದು ಅಂತ ಹೇಳೋದನ್ನ ಹೇಳುವಂತಹ ದೊಡ್ಡ ಮನಸ್ಸು ಇವರಿಗಿದೆ. ಇವರು ಹೇಳಿದ್ದಾರೆ ನೋಡಿ, ಹಿಂದೂ ಅರೇಬಿಕ್ ಹಿಂದೂ ಅಂಕಿಗಳು. ಅರಬ್ ವಿದ್ವಾಂಸರು ಏನಂತ ಹೇಳಿದ್ರು, ಹಿಂದೂ ಅಂಕಿಗಳು ಅಂತಾನೆ ಕರೆದ್ರು. ಅವ್ರು ಹೇಳ್ತಾರೆ ನೋಡಿ, ಅಲ್ಲಿಂದ ತಗೊಂಡಿದ್ದು ಅಂತ ಹೇಳೋದನ್ನ ಇವರು ಯುರೋಪಿಯನ್ನರು ಅರೇಬಿಕ್ ಅಂಕಿಗಳು ಅಂತ ಕರೆದ್ರು ಸಹ ಇವ್ರು ಏನ್ ಮಾಡಿದ್ರು, ವಿದ್ವಾಂಸರು ಏನ್ ಮಾಡಿದ್ರು, ಹಿಂದೂ ಅಂಕಿಗಳು ಅಂತ ಹೇಳ್ತಾರೆ. ಯುರೋಪಿಯನ್ ವಸಾಹತುಶಾಹಿ ಅವಧಿಯಲ್ಲಿ ಅರೇಬಿಕ್ ಸಂಖ್ಯೆಗಳು ವ್ಯಾಪಕವಾಗಿ ಬಳಸಲ್ಪಟ್ಟವು. ಆದಾಗ್ಯೂ ಈಗ ಇತ್ತೀಚೆಗೆ ಎಲ್ಲ ಪಠ್ಯಪುಸ್ತಕ ಎಲ್ಲದರಲ್ಲೂ ಆ ತಪ್ಪನ್ನು ಸರಿಪಡಿಸಿ ಹಿಂದೂ ಅಂಕಿಗಳು ಅಥವಾ ಭಾರತೀಯ ಅಂಕಿಗಳು ಅಥವಾ ಹಿಂದೂ ಅರೇಬಿಕ್ ಅಂಕಿಗಳು ಅಂತ ಹೇಳ್ತಾರೆ. ಈಗ ಇಲ್ಲಿ ಹಿಂದೂ ಎಂಬ ಪದವು ಧರ್ಮವನ್ನು ಉಲ್ಲೇಖಿಸುವುದಿಲ್ಲ ಮಕ್ಕಳು. ಇಲ್ಲಿ ಧರ್ಮ ಹೇಳಲಿಕ್ಕೆ ಬರೋದಿಲ್ಲ. ಬದಲಿಗೆ ಅದು ಯಾವ ಭೌಗೋಳಿಕ ಪ್ರದೇಶದಿಂದ ಬಂದಿದೆ ಅಂತ ಹೇಳೋದು ಉಲ್ಲೇಖಿಸುವುದು ಇದು ಇಂಪಾರ್ಟೆಂಟ್ ಆಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ನೋಡಿ, ಮೊದಲು ಹೇಗಿತ್ತು ನಮ್ಮ ಬ್ರಾಹ್ಮಿ ಲಿಪಿ ಕೇಳಿದಿರಲ್ಲ, ಬ್ರಾಹ್ಮಿ ಲಿಪಿ ಅಂತ. ಬ್ರಾಹ್ಮಿ ಲಿಪಿಲಿ ಹೇಗಿತ್ತು, ಆಮೇಲೆ ಹಿಂದೂ ಗ್ವಾಲಿಯರ್ ಹೀಗಾಯ್ತು, ಆಮೇಲೆ ನೆಕ್ಸ್ಟ್ ಸಂಸ್ಕೃತ ದೇವನಾಗರಿಯಲ್ಲಿ ಈ ರೀತಿ ಆಯ್ತು, ನೆಕ್ಸ್ಟ್ ಪಶ್ಚಿಮ ಅರೇಬಿಕ್ ಗುಬಾರ್ ಈ ರೀತಿ ಬಂತು. ಆಗ ಸಾಧಾರಣ ನಮ್ಮ ಏಳು ಅಲ್ವಾ ಈಗಿನ ತರನೇ ಬಂದಿದೆ. ಆದರೆ 4 ಮಾತ್ರ ಸ್ವಲ್ಪ ಆಚೆ ಈಚೆ ಆಗಿದೆ, 5, 4 ಸ್ವಲ್ಪ ಗೊತ್ತಾಗೋದಿಲ್ಲ. ಮತ್ತೆ ಪೂರ್ವ ಅರೇಬಿಕ್ ಇದು. ನೆಕ್ಸ್ಟ್ 11ನೇ ಶತಮಾನ ಬರುವಾಗ ಹೀಗಾಯ್ತು, 7 ಉಲ್ಟಾ ಇದೆ ನೋಡಿ. ಅದಾದ ನಂತರ 15ನೇ ಶತಮಾನದಲ್ಲಿ ಸ್ವಲ್ಪ ಈ ರೀತಿ ಬಂದಿದೆ ಒಂದು ಮಾದರಿ. ನಾವು ಈಗ ಬರಿತೀವಲ್ಲ, ಅದು 7ನ್ನು ಹೊರತುಪಡಿಸಿ ಬಾಕಿಯೆಲ್ಲ ಒಂದು ಮಾದರಿ ನಮ್ಮ ಥರ ನಾವೀಗ ಬರೆಯುವ ಥರನೇ ಬಂದಿದೆ. 16ನೇ ಶತಮಾನದಲ್ಲಿ ಕರೆಕ್ಟ್ ಆದ ನಾವೀಗ ಬರಿತಾ ಇರುವಂಥದ್ದೇ ಕರೆಕ್ಟಾಗಿ ಬಳಕೆಗೆ ಬಂದಿದೆ. ನೆಕ್ಸ್ಟ್, ಎಣಿಕೆಯ ವಿಧಾನ. ಮೊದಲು ಹೆಂಗೆ ಎಣಿಕೆ ಮಾಡ್ತಾ ಇದ್ರು, ಆಗ ಅವ್ರಿಗೆ ಲಿಮಿಟೆಡ್ ಇತ್ತು. ಮೊದಲು ನೋಡಿ, ನೀವು ಪೂರ್ವಜರು ಬೇಡ, ನಿಮ್ಮ ಅಜ್ಜಿನ ಕೇಳಿ ನೋಡಿ, ಅವ್ರ ಹತ್ರ ಕೇಳಿ ಎಷ್ಟು ನಿಮಗೆ ಬಟ್ಟೆ ಇತ್ತು ಅಂತ. ನಿಮಗೆಲ್ಲ ಈಗ ಬೇಕಾದಷ್ಟು ಬಟ್ಟೆ ಮಕ್ಕಳೇ, ಗಾರ್ಡೇಜಲ್ಲಿ ಇಡ್ಲಿಕ್ಕೆ ಜಾಗ ಇರಕ್ಕಿಲ್ಲ ಅಲ್ವಾ. 5, 10 ಆಗೆಲ್ಲ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಅಜ್ಜಿಗೆಲ್ಲ 1, 2 ಬಟ್ಟೆಗಳು, ಲಿಮಿಟೆಡ್ ಬಟ್ಟೆಗಳು. ಹಾಗೆ ಕೌಂಟ್ ಮಾಡಲಿಕ್ಕೂ ಈಸಿ ಇತ್ತು, ಕೌಂಟಿಗೂ ನಮಗೆ ಅವಶ್ಯಕತೆ ಇರಲಿಲ್ಲ. ಈಗ ನೋಡಿ, ಇಲ್ಲೊಂದು ಕಾರ್ಯ ಎಣಿಕೆ ಹೇಗೆ ಆಗ್ತಿತ್ತು ಮೊದಲಿನ ಕಾಲದಲ್ಲಿ, ಶಿಲಾಯುಗದಲ್ಲಿ ಅಂತ ಹೇಳೋದನ್ನು ಕೊಟ್ಟಿದ್ದಾರೆ. ಮೇವು ಮೇಯ್ದು ನಂತರ ಎಲ್ಲ ಹಸುಗಳು ಸುರಕ್ಷಿತವಾಗಿ ಮನೆಗೆ ಬಂದಿದೆಯಾ ಅಂತ ಹೇಗೆ ಖಚಿತಪಡಿಸ್ಕೊಳ್ಳೋದು,
ಗಿಂತ ನಮ್ಮಲ್ಲಿ ಕಡಿಮೆ ಹಸುಗಳಿವೆಯೇ ಅದನ್ನು ಹೇಗೆ ನೋಡೋದು? ನಮ್ಮ ಬಳಿ ಕಡಿಮೆ ಇದ್ದರೆ ನಮ್ಮ ಹೊರೆಯವರಷ್ಟೇ ಸಂಖ್ಯೆ ಹಸುಗಳನ್ನು ಹೊಂದಲು ನಮಗೆ ಇನ್ನೆಷ್ಟು ಹಸುಗಳು ಬೇಕಾಗುತ್ತದೆ? ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ವಿಧಾನ, ಅನೇಕ ವಿಧಾನ ಬಳಸ್ತಾ ಇದ್ರು. ಈ ಥರ ಕ್ವಶನ್ ಬರುತ್ತಲ್ವ ನೋಡಿ. ಮೊದಲನೇ ವಿಧಾನ ಏನಂತ ಹೇಳಿದ್ರೆ, ಕಲ್ಲುಗಳು ಮತ್ತು ಕಡ್ಡಿಗಳು ಹೇರಳವಾಗಿ ಅಥವಾ ಏನು ಸಿಗ್ತದೋ ಅದನ್ನು ಆರಿಸ್ಕೊಳ್ತಾ ಇದ್ರು. ಆರಿಸ್ಕೊಂಡು ಒಂದೊಂದು ಹಸುವಿಗೆ ನೋಡಿ, ಇಲ್ಲಿ ಮಾಡಿದರೆ ಒಂದು ಹಸುವಿಗೆ ಒಂದು ಕಡ್ಡಿ ಚುಚ್ಚಿದ್ದಾರೆ, ಈ ರೀತಿ ಕಡ್ಡಿ. ಈಗ ಒಂದು ವೇಳೆ ಈ ಹಸು ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಸಾಯಂಕಾಲ ಮನೆಗೆ ಬರಲಿಲ್ಲ, ಸುರಕ್ಷಿತವಾಗಿ ಹಿಂದಿರುಗಿಲ್ಲ, ಆಗ ನಮಗೆ ಈ ಕಡ್ಡಿ ಎಕ್ಸ್ಟ್ರಾ ಆಗಿ ಉಳಿತದೆ. ಆಗ ಅರ್ಥ ಆಗುತ್ತೆ ಏನಂತ, ಒಂದು ಹಸು ಬರಲಿಲ್ಲ ಅಂತಿರೋದು ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಕಾಣೆಯಾಗಿವೆಯೇ ಅಂತ ಪರಿಶೀಲಿಸಲು ಇದನ್ನು ಬಳಸಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟು, 2 ಹಸುಗಳನ್ನು ಒಂದೇ ಕಡ್ಡಿಗೆ ಜೋಡಿಸದೆ ಪ್ರತಿಯೊಂದು ಹಸುವನ್ನು ಒಂದು ಕಡ್ಡಿಯೊಂದಿಗೆ ಜೋಡಿಸುವ ಇದನ್ನು 1-to-1 ಮ್ಯಾಪಿಂಗ್ ಅಂತ ಹೇಳ್ತೀವಿ. 1-to-1 ಮ್ಯಾಪಿಂಗ್, ಒಂದಕ್ಕೆ ಒಂದು ಅಲ್ವಾ ಕಡ್ಡಿ ತೆಗೆದುಕೊಡೋದು. ನೆಕ್ಸ್ಟ್ ಕೋಷ್ಟಕದಲ್ಲಿ ನೋಡಿ, ಒಂದನೇದಕ್ಕೆ 1, ಎರಡನೇದಕ್ಕೆ 2 ಇದೆ ಅಂತ ಹೇಳಿದ್ರೆ 2 ಕಡ್ಡಿಯನ್ನು ಹಾಕೋದು, 3 ಇದೆ ಅಂತ ಹೇಳಿದ್ರೆ 3 ಕಡ್ಡಿನ ಇಡೋದು. ಇದು ನೀವು ಕೇಳಿರ್ತೀರ, ಹಿಂದಿನ ಕಾಲದಲ್ಲಿ ಈ ರೀತಿ ಮಾಡ್ತಾ ಇದ್ರು ಅಂತ ಸೋಷಿಯಲ್ ಸ್ಟಡೀಸಲ್ಲೂ ಇರ್ಬೋದು. ನೀವು ಈ ಕಡ್ಡಿಯನ್ನು ಬಳಸಿ 2 ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವಿರಿ ಅಂತ ಕೇಳಿದ್ದಾರೆ. ವಸ್ತುಗಳ ಬದಲಿಗೆ ನಾವು ನಿರ್ದಿಷ್ಟವಾದ ಶಾಬ್ದಿಕ ಅಥವಾ ಹೆಸರುಗಳ ಸರಣಿಯನ್ನು ಬಳಸಬಹುದು. ಉದಾಹರಣೆಗೆ, ನಾವು ಯಾವುದೇ ಭಾಷೆಯ ಅಕ್ಷರಗಳ ಶಬ್ದಗಳನ್ನು ಬಳಸಬಹುದು. ಅಂದರೆ ಅಕ್ಷರದ ಕ್ರಮವನ್ನು ಅನುಸರಿಸಿ ಅಕ್ಷರಗಳೊಂದಿಗೆ ಎಣಿಸಬೇಕಾದ ಪ್ರತಿಯೊಂದು ವಸ್ತುವನ್ನು ಸಂಯೋಜಿಸಿ ಎಣಿಸುವಾಗ ನಾವು ವಸ್ತುಗಳ ಹಾಗೂ ಅಕ್ಷರಗಳ ನಡುವೆ 1-to-1 ಮ್ಯಾಪಿಂಗ್ ಮಾಡಬಹುದು. ನಂತರ ಆ ನಕ್ಷೆಯನ್ನು ಮೌಖಿಕವಾದ ಸಂಖ್ಯೆಗಳನ್ನು ಪ್ರತಿನಿಧಿಸುವ ವಿಧಾನದಲ್ಲಿ ರೂಪಿಸಲು ಅಂದರೆ 1-to-1 ಮ್ಯಾಪಿಂಗ್ ಅಂತ ಹೇಳಿದ್ರೆ ಏನು ಗೊತ್ತಾ ಮಕ್ಕಳೇ? ಒಂದು ದನಕ್ಕೆ ಎ ಅಂತ ಹೆಸರು ಕೊಡೋದು. ನಮಗೆ ಎ ಅಂತ ನಾವು ಕನ್ನಡದಲ್ಲಿ ಏನಂತ ಬರಿತೀವಿ? ಆ, ನೆಕ್ಸ್ಟ್ ಇ ಅಂತ, ಈ ರೀತಿ 1-to-1. ಫಸ್ಟ್ ದನಕ್ಕೆ ಆ, ನೆಕ್ಸ್ಟ್ ಒನ್ ಆ ಅಂತ. ಆದರೆ ನಮಗೆ ಆ ಇನ್ನು ಆಗ ಅಕ್ಷರಗಳು ಇಲ್ಲದ ಕಾರಣ ಆಗ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಲ್ಲ ಗಂಗೆ, ಕಾವೇರಿ ನೋಡಿ. ನಾವು ಒಂದು ನಮ್ಮಲ್ಲಿ ಸಣ್ಣ ಕ್ಲಾಸ್ನಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಅದರಲ್ಲಿ ಆ ಪದ್ಯದಲ್ಲಿ ನೋಡಿ ಮಕ್ಕಳೇ, ಎಲ್ಲದಕ್ಕೂ ಒಂದೊಂದು ಹೆಸರನ್ನು ಇಡ್ತಾ ಇದ್ರು. ಆ ಹೆಸರನ್ನು ಇಟ್ಟು ಗೊಲ್ರಿಗೆ ಆ ಹೆಸರು ಕರೆಕ್ಟಾಗಿ ಗೊತ್ತಿತ್ತು. ಆ ಹೆಸರನ್ನ ಕರೆದಾಗೆ ದನಗಳು ಏನು ಮಾಡ್ತಿದ್ವು? ಹಾಲು ಕೊಡ್ತಾ ಇದ್ವು ಅಂತೇಳಿ ನಾವು ಪದ್ಯದಲ್ಲಿ ಕಲ್ತಿದ್ದೀವಲ್ವ, ಆ ರೀತಿ ಅವ್ರು ಮಾಡಬಹುದಿತ್ತು. ನಾವು ಹೀಗೆ ಬರಿಬೋದು ಹೆಸರನ್ನು. A-to-Z ಇಂಗ್ಲಿಷ್ ಅಕ್ಷರವನ್ನು ಬಳಸಿದರೆ ನಮಗೆ ಕೆಳಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಕ್ಕೆ ಸಿಗ್ತದೆ ಅಂತ ಕೊಟ್ಟಿದ್ದಾರೆ. ನೀವು ಐ ಆದರೆ ಈ ರೀತಿ ಸಿಗ್ತದೆ ಅಂತ ಬರಿಬೋದು. ನೆಕ್ಸ್ಟ್, ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳನ್ನು ಮಾತ್ರ ಬಳಸುವ ಈ ವಿಧಾನದ ಸ್ಪಷ್ಟ ಮಿತಿ ಅಂದರೆ, ಹೌದಲ್ವ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 26 ಅಕ್ಷರಗಳಿದೆ. ಅದೇ ನಮ್ಮ ಕನ್ನಡದಲ್ಲಿ ಎಷ್ಟಿದೆ? 49 ಅಕ್ಷರ. ಆಗ ಮಿತಿ ಅದಕ್ಕಿಂತ ಜಾಸ್ತಿ ಆದರೆ ನಮಗೆ ಇದು ಎಣಿಸಲಿಕ್ಕೆ ಸಹಾಯ ಆಗೋದಿಲ್ಲ. ನೀವು ಈ ರೀತಿಯಲ್ಲಿ ನಿಮ್ಮ ಭಾಷೆಯ ಅಕ್ಷರಗಳ ಸಂಖ್ಯೆಯನ್ನು, ನಮ್ಮ ಭಾಷೆಯ ಅಕ್ಷರ ಕನ್ನಡದಲ್ಲಿ 49 ಅಕ್ಷರಗಳಿದೆ, ಅದನ್ನ ಹಾಕಿ ಕರಿತೀವಿ. ಓಕೆನಾ? ಮತ್ತೆ ಈಗ ಇಲ್ಲಿ ಇದು ಯಾವುದು? ರೋಮನ್ ಸಂಖ್ಯೆಯ ಕೋಷ್ಟಕ. ರೋಮನ್ ಸಂಖ್ಯೆಯಲ್ಲಿ ಒಂದು ಏನು ಯೋಚನೆ ಇಟ್ಕೊಳ್ಬೇಕಂದ್ರೆ, ಯಾವುದೇ ಅದು 3 ಸಲ ಮಾತ್ರ ಬರೆಯೋಕ್ಕಾಗೋದು, 3ಕ್ಕಿಂತ ಜಾಸ್ತಿ ಸಲ ರಿಪೀಟ್ ಆಗಲ್ಲ. ನೋಡಿ, 1, 2, 3 ಈ ಲೈನು 3 ಸಲ ಬಂದಿದೆ. 4 ಅಂತ ಬಂದ ತಕ್ಷಣ 5 ಬರೆದು ಅದರ ಹಿಂದೆ ಇಲ್ಲಿ ರೋಮನ್ ಸಂಖ್ಯೆಯಲ್ಲಿ ಹಿಂದೆ 1 ಬರೆದ್ರೆ ಆಗ 4ರಿಂದ 1 ಕಳಿತೀವಿ ಅಂತ ಅರ್ಥ. ನೋಡಿ, ಇಲ್ಲಿ 5 ಆಯಿತು, 6 ಆಯಿತು, 7 ಆಯಿತು, 8 ಇಲ್ಲಿ 3 ಬಂತಲ್ಲ. ನೆಕ್ಸ್ಟ್ ಇದು ಕಂಟಿನ್ಯೂ ಆಗಂಗಿಲ್ಲ. ಆಗ 10 ಬರೆದು 10ರ ಹಿಂದೆ 1 ಬರೆದ್ರೆ ಎಷ್ಟಾಗುತ್ತೆ? 9. ಇದು 10 ಆಗುತ್ತೆ. ಅದೇ ಥರ 11 10ಕ್ಕೆ ಬರೆದ್ಬಿಟ್ರೆ 10ನ್ನು ಇಲ್ಲಿ ಬರಿತೀರಾ. 10ರ ಮುಂದೆ 1 ಹಾಕಿದ್ರೆ 11, 10ರ ಮುಂದೆ 2 ಹಾಕಿದ್ರೆ 12, 10ರ ಮುಂದೆ 3 ಹಾಕಿದ್ರೆ 13, 10ರ ಮುಂದೆ 4 ಹಾಕಿದ್ರೆ 14. ಒಂದ್ಸಲ ಇದು ಬರ್ಕೊಂಡ್ಬಿಟ್ರೆ ಮಕ್ಕಳೇ, ಇದನ್ನು ಕಲ್ತ್ಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು? ಲೆಕ್ಕಗಳನ್ನು ಮಾಡ್ಬೋದು. ಅದ್ರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ? ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ 50 ಅಂತ, ಅದನ್ನೆಲ್ಲ ಬರಿಬೇಕಾಗುತ್ತೆ. ಓಕೆ, ಇದನ್ನು ನೀವು ಇದನ್ನು ಉಪಯೋಗಿಸಿ ನೀವು ಆದಷ್ಟು ನೀವೇ ಅಂಕಿಗಳನ್ನು ಒಂದು 100 ತನಕ ಅಂಕಿಗಳನ್ನು ಬರೀಲಿಕ್ಕೆ ಟ್ರೈ ಮಾಡಿ ಮಕ್ಕಳೇ. ಮೇಲಿನ ಚರ್ಚೆಯಿಂದ ಎಣಿಸಲು ಮತ್ತು ಸಂಗ್ರಹದ ಗಾತ್ರವನ್ನು ಕಂಡುಹಿಡಿಯಲು ನಮಗೆ ನಿರ್ದಿಷ್ಟ ಕ್ರಮದಲ್ಲಿನ ಪ್ರಾಮಾಣಿತ ವಸ್ತುಗಳ ಸರಣಿ ಅಥವಾ ಹೆಸರುಗಳು ಅಥವಾ ಲಿಖಿತ ಸಂಕೇತಗಳ ಅವಶ್ಯಕತೆ ಇದೆ. ಈ ನಿರ್ದಿಷ್ಟ ಕ್ರಮವನ್ನು ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ ಎಣಿಸಲು, ಸಂಗ್ರಹದ ಗಾತ್ರವನ್ನು ಕಂಡುಹಿಡಿಯಲು ಮತ್ತು ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರಮಾಣಿತ ವಸ್ತುಗಳ ಸರಣಿ ಅಥವಾ ಹೆಸರುಗಳು ಅಥವಾ ಲಿಖಿತ ಸಂಕೇತಗಳ ಈ ಕ್ರಮವನ್ನು, ಸಂಕೇತಗಳು ಅವಶ್ಯಕತೆ ಇದೆ. ಈ ಕ್ರಮವನ್ನು ಇದನ್ನು ಏನಂತ ಹೇಳ್ತೀವಿ? ಈ ನಿರ್ದಿಷ್ಟ ಕ್ರಮವನ್ನು ಸಂಖ್ಯಾ ಪದ್ಧತಿ ಅಂತ. ಎಣಿಸ್ಲಿಕ್ಕೆ ಬೇಕಾದಂತಹ ಸಂಖ್ಯೆಗಳು ಅಥವಾ ಯಾವುದು ಚಿತ್ರಗಳಾದರೂ ಆಗಿರ್ಬೋದು,
ಸಂಕೇತಗಳಾದರೂ ಆಗಿರ್ಬೋದು. ಇದನ್ನು ಸಂಖ್ಯಾ ಪದ್ಧತಿ. ಸಂಖ್ಯೆಗಳಿಗೆ ಅಂತ್ಯವಿಲ್ಲದ ಕಾರಣ ಎಣಿಸಲು ಸುಲಭವಾದ ಅಂತ್ಯವಿಲ್ಲದ ಪ್ರಮಾಣಿತ ಅನುಕ್ರಮ ಸಂಖ್ಯಾ ಪದ್ಧತಿಯನ್ನು ರೂಪಿಸುವುದು ಸವಾಲಾಗಿದೆ. ಕಡ್ಡಿಗಳನ್ನು ಬಳಸುವುದರಿಂದ ಅಂತ್ಯವಿಲ್ಲದ ಪ್ರಮಾಣಿತ ಅನುಕ್ರಮ ಸಿಗೋದಿಲ್ಲ. ಕಡ್ಡಿಗಳು ಎಷ್ಟು ಅಂತ ತಗೊಳ್ತೀವಿ ಮಕ್ಕಳೇ ಅಲ್ವಾ. ಸಂಖ್ಯಾ ಪದ್ಧತಿಯನ್ನು ನೀಡುತ್ತೆ. ಆದಾಗ್ಯೂ ದೊಡ್ಡ ಸಂಗ್ರಹವನ್ನು ಎಣಿಸುವುದೇನಾಗುತ್ತೆ ಅನುಕೂಲಕರ ಅಲ್ಲ, ಆಗಲ್ಲ ದೊಡ್ಡದನ್ನು. ಅಕ್ಷರಗಳು ಅಷ್ಟೇ, ಅಕ್ಷರಗಳನ್ನು ಎಷ್ಟು ಅಂತ ಎಣಿಸ್ಲಿಕ್ಕಾಗತ್ತೆ ಅಲ್ವಾ, ಅಲ್ಲೂ ಕನ್ಫ್ಯೂಷನ್ ಬಂದೇ ಬರುತ್ತೆ. ಆಗ ಬಂದಿದ್ದು ರೋಮನ್ ಬಳಸ್ತಾ ಇರುವಂತಹ ರೋಮನ್ ಸಂಖ್ಯಾ ಪದ್ಧತಿ. ಯುರೋಪ್ ಅವರು ಬಳಸ್ತಾ ಇದ್ದಂತಹ ರೋಮನ್ ಸಂಖ್ಯಾ ಪದ್ಧತಿ ಅದು ವ್ಯಾಪಕವಾಗಿ ಎರಡಿತ್ತು, ತುಂಬ ಉಪಯೋಗನೂ ಇತ್ತು, ಸ್ವಲ್ಪ ಎಲ್ಲವನ್ನ ಕಲಿಬತ್ತು. ಆದರೆ ತುಂಬ ಇದು ಬಂದಾಗ ನೋಡಿ, ಕೂಡಿಸೋದು ಗುಣಿಸೋದು ಎಲ್ಲ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಗುಣಿಸೋದೆಲ್ಲ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಕ್ಲಿಷ್ಟ ಅಂತ ಅನಿಸ್ತದೆ. ಅರ್ಥ ಆಯ್ತಲ್ವಾ. ಚಿಹ್ನೆಗಳು ಮತ್ತು ವಸ್ತುಗಳು, ಓಕೆ, ಇದನ್ನೆಲ್ಲ ಬಳಸಿ ಸಂಖ್ಯಾ ವ್ಯವಸ್ಥೆಯನ್ನು ಉದಾಹರಣೆಯನ್ನು ನೀಡಿದ್ದಾರೆ. ಲಿಖಿತ ಸಂಖ್ಯಾ ಪದ್ಧತಿ ಬರುವ ಚಿಹ್ನೆಗಳನ್ನು ಅಂಕಿಗಳು ಅಂತ ಕರೀತಾರೆ. ಇಲ್ಲಿ ನೋಡಿ 0, 1, 5, 36, 193 ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಕಂಡುಬರುವ ಕೆಲವು ಅಂಕಿಗಳಾಗಿರ್ತದೆ. ಆಧುನಿಕ ಹಿಂದೂ ಸಂಖ್ಯಾ ಪದ್ಧತಿಯಂತೆಯೇ ಸಣ್ಣ ಸಂಖ್ಯೆಗಳನ್ನು ಪ್ರತಿನಿಧಿಸುವ ಸಂಖ್ಯೆಗಳು ಯಾವಾಗಲೂ ಹೆಸರುಗಳನ್ನು ಹೊಂದಿದ್ದವು ಮತ್ತು ಲಿಖಿತ ಚಿಹ್ನೆಗಳಿಂದ ಕೂಡಿದ ಸಂಖ್ಯಾ ಪದ್ಧತಿಗಳು ಯಾವಾಗಲೂ ಹೆಸರುಗಳನ್ನು ಪ್ರತಿನಿಧಿಸುವ ಸಂಖ್ಯಾ ಪದ್ಧತಿಯೊಂದಿಗೆ ಸಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಧಾನ ಕಂಡುಹಿಡಿಯಿರಿ. ಏನು ಕಂಡುಹಿಡಿಬೇಕಂತ ನೋಡ್ಕೊಳ್ಳಿ. ವಿಧಾನ 1ರಲ್ಲಿರುವಂತೆ ಸಂಖ್ಯೆಯನ್ನು ಪ್ರತಿನಿಧಿಸಲು ಕಡ್ಡಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನೀವು ಬಳಸುತ್ತಿದ್ದೀರಾ ಎಂದು ಭಾವಿಸಿ. ಹಿಂದೂ ಸಂಖ್ಯಾ ಪದ್ಧತಿಯ ಸಂಖ್ಯಾ ಹೆಸರುಗಳನ್ನು ಅಥವಾ ಅಂಕಿಗಳನ್ನು ಬಳಸದೆ ಎರಡು ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳ ಎರಡು ಅನುಕ್ರಮವಾಗಿ ಎರಡು ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳನ್ನು ಎರಡು ಸಂಗ್ರಹಗಳನ್ನು ಕೂಡಲು, ಕಳೆಯಲು, ಗುಣಿಸಲು ಅಥವಾ ಭಾಗಿಸಲು ಒಂದು ವಿಧಾನವನ್ನು ನೀಡಿ ಅಂತ ಎರಡಿದೆ ಮಕ್ಕಳೇ. ಇಲ್ಲಿ ಎರಡನ್ನು ಕೂಡಿಸಿ ಅಂತ ಹೇಳಿದಾಗ ಈಸಿ. ಇಲ್ಲಿ ಇದು ಕೂಡಿಸಿದ್ದೀನಿ, 1 1 2 ಆಯಿತು ಅಲ್ವಾ. ಎರಡನ್ನು ಕೂಡಿಸಿ ಆಯಿತು. ಅದ್ರ ಜೊತೆಗೆ ಇನ್ನೇನಾದರೂ ಇದರಿಂದ ಕಳೀರಿ ಅಂತ ಹೇಳಿದಾಗ ಏನು ಮಾಡ್ತೀವಿ, ತೆಗಿತೀವಿ. ಆಗ ಇದೇನಾಗುತ್ತೆ, ಕಳೆದಂಗೆ ಆಗುತ್ತೆ ಅಲ್ವಾ. ಗುಣಿಸಿ ಅಂತ ಹೇಳಿದಾಗ ಈಗ 2 ಇದೆ, ಗುಣಿಸಿ ಅಂತ ಹೇಳಿದಾಗ ಇದನ್ನು ಎರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. 2 2ಲಿ 4. ನಮಗೆ ಗೊತ್ತಿದೆ ಗುಣಾಕಾರ ಅಂತ ಹೇಳಿದ್ರೆ ಗುಣಾಕಾರವು ಸಂಕಲನದ ಒಂದು ಸುಲಭ ರೂಪ. 3 2ಲಿ 6 ಅಂತ ಬರಿತೀವಿ. 3 2ಲಿ 6, 3 ಪೆನ್ನುಗಳು, 3 ಪೆನ್ನುಗಳು ಅನ್ನ ಜೊತೆಗೆ ಮಾಡಬೇಕಾಗುತ್ತೆ. ಆಗ ಟೋಟಲ್ ಎಷ್ಟು ಪೆನ್ ಆಗುತ್ತೆ, 6 ಪೆನ್ ಆಗುತ್ತೆ. ಓಕೆನಾ ಮಕ್ಕಳೇ. ಈಗ ಬಂತು ಎರಡಾಗಿ ಎಣಿಸುವ ಸಂಖ್ಯಾ ಪದ್ಧತಿ. ಅದೇನು ಗುಮಲ್ಗರ್ ಅಂತ ಆಸ್ಟ್ರೇಲಿಯಾದಿಂದ ಫಸ್ಟ್ ಕೊಟ್ಟಿದೆ. 2 2 2 2 ಜಾಸ್ತಿ ಎಣಿಸಲ್ಲ. ಆಗ ಅಷ್ಟೇ ಇದ್ದಿದ್ದು ಮಕ್ಕಳೇ, ಆಗ ಅಷ್ಟಕ್ಕೆ ಸಾಕು ನೋಡಿ. ಕಮ್ಮಿ ಇದ್ದಾಗ ಇದೆಲ್ಲ ಸಾಕಿತ್ತು. ಉರಾಪನ್ ಅಂತ ಹೇಳಿದ್ರೆ 1, ಉಕಾಸರ್ ಅಂತ ಹೇಳಿದ್ರೆ 2, 3 ಅಂತ ಹೇಳೋದಕ್ಕೆ ಈ 2 ಮತ್ತು 1 ಸೇರಿಸಿ ಬರೆಯೋದು ಉಕಾಸರ್ ಉರಾಫನ್. ನೆಕ್ಸ್ಟ್ 4 ಅಂತ ಹೇಳಿದ್ರೆ 2 ಸಲ ಉಕಾಸರ್ 2 2. ಈಗ ನಾನು 2 1 3, 2 2 4, ಅದ್ರ ಬದಲಿಗೆ ಇವರು ಉಕಾಸರ್ ಅಂತ ಹೇಳ್ತಾರೆ. 5 ಅಂತ ಹೇಳಿದ್ರೆ 2 2 1 ಅಂತ ಹೇಳಿದ್ರು ಬದಲಿಗೆ ಉಕಾಸರ್ ಉರಾಫನ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ. ಉಕಾಸರ್ ಅಂತ ಹೇಳಿದ್ರೆ 2 2 ಇದು 1 ಅಲ್ವಾ, ಆಗ 5 ಆಗುತ್ತೆ. 6 ಅಂತ ಹೇಳೋದನ್ನ ಉಕಾಸರ್ ಉಕಾಸರ್ ಅಂದ್ರೆ 2, ಇಲ್ಲೂ 2, ಇಲ್ಲಿ 2 2 2 2 ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟ ಅಲ್ವ ಮಕ್ಕಳು. ಇದರಲ್ಲಿ ದೊಡ್ಡ ಅಂಕಿಗಳನ್ನೆಲ್ಲ ಎಣಿಸ್ಲಿಕ್ಕೆ ಆಗ್ತದಾ, ಇಲ್ಲ. ಇದು ಚಿಕ್ಕ ಅಂಕಿಗಳು, ಏನು ಸ್ವಲ್ಪ ಇದ್ದಾಗ, ಸ್ವಲ್ಪ ಕ್ವಾಂಟಿಟಿ ಇದ್ದಾಗ ಇದನ್ನ ಎಣಿಸ್ಲಿಕ್ಕೆ ಸಾಧ್ಯ. ಓಕೆನಾ. ಇಲ್ಲಿ ಒಂದು ಏನು ಇದರಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ, ಈ ಪ್ರದೇಶಗಳಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಇದನ್ನು ಗುಮಲ್ಗರ್ ಅಂತ ಪ್ರದೇಶ, ಇದು ಬುಷ್ಮೇನ್ ಅಂತ, ಇಲ್ಲಿ ಬಕೈರಿ ಅಂತ, 3 ಸ್ಥಳಗಳಲ್ಲೂ ಸಹ ಸೇಮ್ ಒಂದೇ ಥರದ ಅಂದರೆ ಇದೆ ರಿಪೀಟ್ ಆಗಿ ಬರುವಂಥ ಅಕ್ಷರಗಳು. ಇಲ್ಲಿ ಉರಾಫನ್ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಕ್ಷ, ಟುವಾ, ಕ್ವಾ ಹಂಗೆ ಹೇಳ್ತಾ ಇದ್ರು. ಇಲ್ಲೂ ಅಷ್ಟೇ ಟೋಕ್ಲೆ, ಅಹಾಗೆ ಟೋಕ್ಲೆ ಅಥವಾ ಹವಾಯಿ, ಈ ರೀತಿ ಓದೋದು, ನಂಬರ್ಸನ್ನು ಓದೋದು ಇದು ಪ್ರತೀತಿ ಅಂದರೆ ಇತ್ತು. ಅದು ಯಾಕೆ ಹಾಗೆ ಇಷ್ಟು ದೂರ ಇದ್ದರು, ಈ ಪ್ಲೇಸ್ಗಳು ಇಷ್ಟು ದೂರ ಇದ್ದರೂ ಸಹ ಯಾಕೆ ಅವರು ಅದನ್ನು ಒಂದೇ ಥರ ಬಳಸ್ತಾ ಇದ್ದಾರೆ, ಸ್ವಲ್ಪ ಏನೋ ಸಣ್ಣ ಡಿಫ್ರೆನ್ಸ್ ಅಷ್ಟೇ ಅಂತ ಹೇಳೋದಕ್ಕೆ, ಅವರ ಪೂರ್ವಜರೇನಾದರೂ ವಲಸೆ ಹೋಗಿ, ಒಂದೇ ಪೂರ್ವಜರಾಗಿರ್ಬೋದು, ಇಲ್ಲಿಂದ ಅವರೇನಾದರೂ ವಲಸೆ ಹೋಗಿ ಇಲ್ಲಿದ್ದಿದ್ರೆ
ಅವ್ರು ಏನು ಮಾಡಿರ್ತಾರೆ, ಇವರಿಗೆ ಅಲ್ಲಿರೋರಿಗೆ ಕಳಿಸಿರಬಹುದು ಅಂತೇಳೋದು ನಿಮ್ಮ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಓದ್ಕೋಬೇಕು ಮಕ್ಕಳೇ. ಇದರಲ್ಲಿ 6ರವರೆಗೆ ಸಂಖ್ಯೆಗೆ ಹೆಸರು ಕೊಟ್ಟಿದ್ದಾರೆ. ಆಮೇಲೆ 6 ಆದಮೇಲೆ ಅದಕ್ಕೆ ಏನಂತ ಹೇಳಿದ್ರೆ ರಾಸ್ ಅಂತ ಕೊಟ್ಟಿದ್ದಾರೆ. ಪುಸ್ತಕದಲ್ಲಿ ಕೊಟ್ಟಿದ್ದಾರೆ 6ರ ನಂತರ ಹೆಸರನ್ನು ಏನಂತ ಹೇಳ್ತೀವಿ, 6ಕ್ಕಿಂತ ದೊಡ್ಡ ಸಂಖ್ಯೆಯನ್ನು ರಾಸ್ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈಗ ಒಂದು ನಿರ್ದಿಷ್ಟವಾಗಿ ಗುಂಪು ಇಲ್ಲಿ ನೋಡಿ, ವಿಭಿನ್ನ ಸಂಖ್ಯಾ ಪದ್ಧತಿ ಸಾಮಾನ್ಯವಾಗಿ ಬಳಸುವ ಕೆಲವು ಗುಂಪುಗಳು 2, 5, 10, 20 ಅಂತ. ರೋಮನ್ ವ್ಯವಸ್ಥೆಯಲ್ಲಿ 5ರಲ್ಲಿ ಎಣಿಸುವ ಕಲ್ಪನೆಯನ್ನು ಕಾಣಬಹುದು, ರೋಮನ್ ಸಂಖ್ಯೆಯಲ್ಲಿ ಸಹ. ಓಕೆ ನೋಡಿ, ಒಂದು ನಿರ್ದಿಷ್ಟ ಗುಂಪುಗಳಾಗಿ ಎಣಿಸುವ ಮತ್ತು ಸಂಖ್ಯೆಗಳನ್ನು ಪ್ರತಿನಿಧಿಸಲು ಬಳಸುವ ಕಲ್ಪನೆಯ ಸಂಖ್ಯಾ ಪದ್ಧತಿಯ ವಿಕಾಸನದ ಇತಿಹಾಸದಲ್ಲಿ ಒಂದು ಪ್ರಮುಖ ಕಲ್ಪನೆಯಾಗಿದೆ ಅಂತ. ಈಗ ಇದನ್ನು ನೋಡಿಬಿಟ್ಟು ನಿಮಗೆ ಕೌಂಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದರೆ, ಇದನ್ನು ನೋಡಿದ ತಕ್ಷಣ ನಿಮಗೆ ಎಣಿಸದೆ ವಸ್ತುಗಳನ್ನು ನೋಡಿದ ತಕ್ಷಣ ಏನಾಗುತ್ತೆ, 5ಕ್ಕಿಂತ ಒಳಗಿದ್ರೆ ಒಂದೇ ನೋಟದಲ್ಲಿ ಹಿಂಗೆ ನೋಡ್ಬಿಟ್ಟು ನೀವೇನು ಮಾಡ್ಬೋದು, ಎಣಿಸ್ಬಿಡ್ಬೋದು. ಸ್ವಲ್ಪ ತುಂಬ ಸಂಖ್ಯೆಗಳು ತುಂಬ, ಈಗ ನೋಡಿ ಇಲ್ಲಿ ದ್ರಾಕ್ಷಿ ಎಲ್ಲ ಇದೆ, ಇದನ್ನೆಲ್ಲ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಕೌಂಟ್ ಮಾಡಲಿಕ್ಕೆ ಟೈಮ್ ತಗೊಳ್ತದೆ. ಟ್ಯಾಲಿ ಮಾರ್ಕ್ ಮೂಲಕನ, ಅಥವಾ ನಮಗೆ ಗೊತ್ತಿಲ್ಲ ಈ ನಂಬರ್ 1, 2, 3 ಗೊತ್ತಿಲ್ಲದೆ ಇದ್ದಾಗ ಟ್ಯಾಲಿ ಮಾರ್ಕ್ ಮೂಲಕನ ಹೇಗಾದರೂ ಅವರು ಎಣಿಸ್ತಾ ಇದ್ದಿರಬಹುದು. ಒಂದೇ ಗಾತ್ರದಲ್ಲಿ ಕೆಲವು ಗುಂಪುಗಳಲ್ಲಿ ಮಾತ್ರ ಎಣಿಸುವ ಸಂಖ್ಯಾ ಪದ್ಧತಿಯನ್ನು ಬಳಸುವಲ್ಲಿ ಯಾವ ತೊಂದರೆಗಳಿರಬಹುದು? ಕೇವಲ 5ಅನ್ನು ಮಾತ್ರ ಬಳಸಿಕೊಂಡು ಎಣಿಸುವ ವ್ಯವಸ್ಥೆಯಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಯಾವ ರೀತಿ ವ್ಯವಸ್ಥೆ 5ರನ್ನೇ ಬಳಸ್ಕೊಂಡು 1343ನ ಹೇಗೆ ಪ್ರತಿನಿಧಿಸ್ತೀರಾ ಅಂತ ಕೇಳಿದ್ದಾರೆ. ನೋಡಿ, 1345 ಅಂತ ಹೇಳಿದ್ರೆ 1345 ಅಂತ ಹೇಳಿದ್ರೆ ಎಷ್ಟು 5ಗಳಿದೆ? 5 2 10, 34, 5 6 30, 4 45, 5 3 45. ಮಕ್ಕಳೇ 269 5ಗಳಿದೆ. 5ಕ್ಕೆ ಒಂದು ಚಿಹ್ನೆ ಅಂತ ತಗೊಳ್ಳಿ. ಎಷ್ಟು ಕಷ್ಟ ಆಗುತ್ತೆ ಮಕ್ಕಳು ಇದನ್ನು ಇದು ಮಾಡಲಿಕ್ಕೆ ಅಲ್ವಾ? 5ರ ಗುಂಪನ್ನು ಪರೀಕ್ಷೆ ಮಾಡಿ 5ರ ಗುಂಪನ್ನೇ ಯೂಸ್ ಮಾಡಿ ಎಣಿಸುವುದು, ಪ್ರತಿನಿಧಿಸುವುದು ಏನಾಗುತ್ತೆ, ತೊಡಕಾಗುತ್ತೆ. ದೊಡ್ಡ ಸಂಖ್ಯೆಗಳಿಗೆ ಈ ಥರ ವಿಧಾನ. ಚಿಕ್ಕ ಚಿಕ್ಕ ಸಂಖ್ಯೆಗಳಾದರೆ ಕಷ್ಟ ಇಲ್ಲ, ನಾವು ಏನು ಮಾಡ್ತೀವಿ, ಇದನ್ನು ಗುಂಪು ಮಾಡಿ ನಾವು ಮಾಡ್ಬೋದು. ದೊಡ್ಡ ಸಂಖ್ಯೆಗಳು ಬಂದಾಗ ಮಾತ್ರ ಈ ವಿಧಾನ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅವ್ರು ಬಂದು ರೋಮನ್ ಸಂಖ್ಯೆ. ಇಲ್ಲಿಂದ ನಮ್ಮ ಪಾಠ ಶುರು. ಇಷ್ಟರವರೆಗೆ ನೀವು ಏನನ್ನ ಕೇಳಿದ್ದೀರಾ, ಕತೆಗಳನ್ನು ಕೇಳಿದ್ದೀರಾ. ಈಗ ನಮಗೆ ಬಂತು ರೋಮನ್ ಸಂಖ್ಯೆಗಳು. ಇದು ನಮಗೆ ಅಸಲಿ ಆಟಕ್ಕೆ ಬರುತ್ತೆ. ಇಲ್ಲಿ ನಮಗೆ ರೋಮನ್ ಸಂಖ್ಯೆಗಳನ್ನ ನೀವು ಇಲ್ಲಿ ನೋಡಿ 1, 5, 10 ಇದನ್ನು ಕಲಿಬೇಕು ಮಕ್ಕಳು. ಇದು ಕಲ್ತಿರ್ಬೇಕು. 10 ಅಂತ ಹೇಳಿದ್ರೆ ಎಕ್ಸ್, 50 ಅಂತ ಹೇಳಿದ್ರೆ ಎಲ್, 100 ಅಂತ ಹೇಳಿದ್ರೆ ಸಿ, 500 ಅಂತ ಹೇಳಿದ್ರೆ ಡಿ, 1000 ಅಂತ. ಮತ್ತೆ ನಾನು ಹೇಳಿದ್ದೀನಿ 1, 2ರಿಂದ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇನ್ನೊಂದು ಕಲಿಬೇಕಾಗಿದ್ದು ಇಂಪಾರ್ಟೆಂಟ್ ಆಗಿ 40ಅನ್ನು ಕಲಿಬೇಕು. 50ರ ಹಿಂದೆ ಎಕ್ಸ್ ಹಾಕಿದ್ರೆ ಎಷ್ಟಾಗುತ್ತೆ? ಇದು 40 ಆಗುತ್ತೆ. 60 ಅಂತ ಹೇಳೋತ್ತಿಗೆ 50 ಆದಮೇಲೆ ಒಂದು 10 ಹಾಕಿದ್ರೆ ಇದೆಷ್ಟಾಯಿತು? 60. 70 ಅಂತ ಹೇಳಿದ್ರೆ 2 ಹಾಕ್ತೀರಾ, ಆಗ 70 ಆಗುತ್ತೆ ನೋಡಿ. 50, 60, 70, 80, 50, 60, 70, 80 ಎಷ್ಟಾಯಿತು? 80. ನೋಡಿ, ಇನ್ನೊಂದು ಕಂಡೀಷನ್, ಈ 3 ಆಗಿಬಿಟ್ಟಿದೆ, 3ಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಆಗ ಏನು ಮಾಡ್ತೀರಾ, 100ರ ಹಿಂದೆ 90 ಬರಿಬೇಕಾದ್ರೆ 100 ಬರೆದು 100ರ ಹಿಂದೆ 10, 100ರಿಂದ 10 ಕಳೆದ್ರೆ 90 ತಾನೆ. ಈಗ 100 ಬರಿಬೇಕಾದ್ರೆ ಸಿ ಅಂತ ಬರಿತೀರಾ. ಓಕೆನಾ ಮಕ್ಕಳೇ? ಇದು ಇಂಪಾರ್ಟೆಂಟ್. ಅದೇ ಥರ ಸಿ 100 ಅಂತ ಹೇಳಿದ್ರೆ ಸಿ, 200 ಅಂತ ಹೇಳಿದ್ರೆ 2 ಸಿ, 300 ಅಂತ ಹೇಳಿದ್ರೆ 3 ಸಿ, 400ಕ್ಕೆ ಏನು ಮಾಡಬೇಕು? 400ಕ್ಕೆ 4 ಸಿ ಬರೆಯೋದಲ್ಲ, ಡಿ ಬರೆದು, ಡಿ ಅಂದರೆ 500. 500ರ ಹಿಂದೆ 100ಅನ್ನು ಕಳೆದ್ರೆ ಎಷ್ಟಾಗುತ್ತೆ? ಇದು 400 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? 400. ನೆಕ್ಸ್ಟ್ ಅದೇ ಥರ 400 ಆದಮೇಲೆ 500, 500 ಆದಮೇಲೆ 600, 500 + 100 600, 700 2 ಸಲ, 800 3 ಸಲ, 900 ಅಂತ ಬಂದ ತಕ್ಷಣ ಬರೆದು 1000 ಬರೆದು ಅದರ ಹಿಂದೆ ನಾವೇನು ಮಾಡಬೇಕು? ಸಿಯನ್ನು ಹಾಕಬೇಕು. ಈಗ ಇದೇನಾಗುತ್ತೆ? 900 ಆಗುತ್ತೆ. ಈಗ ಲಾಸ್ಟಿಗೆ 1000 ಈ ರೀತಿ ಬರಿತೀರ ಮಕ್ಕಳೇ. ಇದು ಗೊತ್ತಿದ್ದರೆ ನೀವು ಈಸಿಯಾಗಿ ಬರಿಬೋದು. ಅರ್ಥ ಆಯ್ತಲ್ವಾ? ಈಗ ಇಷ್ಟು ಗೊತ್ತಾದರೆ ನೀವು ಬರಿತಿರಲ್ಲ, ಯಾವ ಸಂಖ್ಯೆ ಕೊಟ್ಟರು ನೀವು ಈಸಿಯಾಗಿ. ಮತ್ತು ಅಂತ ಹೇಳಿದ್ರೆ ಎಷ್ಟು ಅಂತ ಗೊತ್ತಿರಬೇಕು. ಅಂದರೆ ಎಷ್ಟು? ಅಂದರೆ 1000. ಕೆಲವೊಂದು ಅಂಕಿಗಳನ್ನ ಕೊಟ್ಟಿದ್ದಾರೆ, ಮಾಡೋಣ. ಈಗ ಹೇಗೆ ಅದರ ಹೆಗ್ಗುರುತುಗಳನ್ನು ಬರ್ಕೊಳ್ಳೋದು, ಆಮೇಲೆ ಹೇಗೆ ಮಾಡೋದು ಅಂತಿರೋದನ್ನು ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 27 ಅಂತ ಹೇಳೋದನ್ನು 10 10 20 ಅಲ್ವಾ? 20 5 ಮತ್ತು 1 + 1 25 26 27. ಅದನ್ನು ಹೇಗೆ ಮಾಡಿರ್ತೀರಿ? 20 ಅಂತ ಹೇಳಿದ ತಕ್ಷಣ 10 10 20 ಆಯಿತು. 20
ಏಳು ಅಂತ ಹೇಳಿದ್ರೆ 5, 6, 7, 27 ಹೀಗೆ ಬರೀತೀರ ಮಕ್ಕಳೇ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ 27 ಹೇಗೆ ಬರೆದಿದೆ ಅಂತ. ಈಗ ಇಲ್ಲಿ ಕೊಟ್ಟಿರುವಂಥ ಕೆಲವು ರೋಮನ್ ಸಂಖ್ಯೆಗಳು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಫಸ್ಟು 222 ಕೊಟ್ಟಿದ್ದಾರೆ. 1222 ಅಂತ ಹೇಳಿದಾಗ 22. 1000 ಅಂತ ಹೇಳಿದ್ರೆ ಯಾವ ಅಕ್ಷರ? ಎಂ ಅಂತ ಬರೀತೀರಿ. 200 ಅಂತ ಹೇಳಿದಾಗ 100 + 100 200 ಆಗುತ್ತೆ. 20 ಅಂದರೆ 10 10 20 ಆಗುತ್ತೆ. 2 ಅಂದರೆ 1 1 2 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳು? 1222. ನೆಕ್ಸ್ಟ್ ಕೇಳಿದ್ದು 2999 ಅಂತ ಕೇಳಿದ್ದಾರೆ. 2000 ಅಂತ ಫಸ್ಟ್ ನಾವು ಅದನ್ನು 2000 ಅಂತ ತಗೋಬೇಕು. 2000 1,000 ಎಷ್ಟಾಯಿತು? 2000 ಆಯಿತು. 900 ಅಂತ ಹೇಳಿದ್ರೆ ಈಗ ತಾನೇ ಕಲ್ತ್ವಿ, ಎಮ್ನ ಹಿಂದೆ 100 ಬರೆದ್ರೆ ಎಷ್ಟಾಯ್ತು? ಇದು 900 ಆಯಿತು. ಇನ್ನು ಬೇಕಾಗಿದ್ದು 90 ಅಂತ ಹೇಳಿದ್ರೆ 100ರ ಹಿಂದೆ 10 ಬರೆದ್ರೆ 90 ಆಯಿತು. 9 ಆಗ 10ರ ಹಿಂದೆ 1 ಬರೆದ್ರೆ ಇದು ಆನ್ಸರ್ ಸಿಗ್ತದೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ 302. 300 ಅಂತ ಹೇಳುವಾಗ 100, 200, 300 ಎರಡಕ್ಕೆ ನಾವೇನು ಮಾಡ್ತೀವಿ? 1, 2 ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ 715. ನೆಕ್ಸ್ಟ್ ಪ್ರಶ್ನೆ ಏನು ಹೇಳಿದರೆ 715. 700 ಅಂತ ಹೇಳ್ತೀವಿ 500, 600, 700. ಅರ್ಥ ಆಯ್ತಲ್ಲ? 500 ಡಿ, 600, 700, 15 ಅಂದರೆ 10, 5. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಹಿಂದೂ ಅಂಕಿಗಳನ್ನಾಗಿ ಪರಿವರ್ತಿಸದೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದನ್ನು ಮಾಡಬೇಕಾದ್ರೆ 100, 200, 300, 400, 500, 600 ಅಂತ ಬರೆದಾಗ ನಮಗೆ 6C ಬರೆಯೋಂಗಿಲ್ಲ. ಯಾಕೆ ಹೇಳಿ? ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಬರಿಬೇಕಾಗಿದ್ದು ಬರೀ 3C ಅನ್ನು ಬರಿಬೋದು. ಇಲ್ಲಿ ಕೊಟ್ಟಿರೋದು ಎಷ್ಟು ಸಿ ಇದೆ? ಒಂದು ಲೆಕ್ಕ ಮಾಡಿದಾಗ ನಮಗೆ ಸಿಗಳು 1, 2, 3, 4, 5, 6 ಇದೆ. 6 ಸಿಗಳು ಅಂತ ಹೇಳಿದಾಗ 600 ಅಂತ ಹೇಳಿದಾಗ 500 + ಸಿ, ಆಗ ಇಲ್ಲಿ 600 ಆಯಿತು. 600 ಇಲ್ಲಿರುವಂಥ ಹೆಕ್ಸ್ಗಳು ಎಷ್ಟಿದೆ ನೋಡಿ? 1, 2, 3, 4, ಆಗ 40 ಆಯಿತು. 40 ಹೇಗೆ ಬರೀತೀರಾ? 40 L ಬರೆದು ಅದರ ಹಿಂದೆ ಎಕ್ಸ್ ಬರೆದೆ ಇದೇನಾಯಿತು? 40 ಆಯಿತು. 40 ಆದಮೇಲೆ ಇಲ್ಲಿರುವಂತಹ ಅಂಕಿಗಳೆಷ್ಟು? ಇದೆಷ್ಟು? 1, 2, 3, 4, 5. 5ಕ್ಕೆ ಯಾವುದು ಲೆಟ್ರು? 5ಕ್ಕೆ ಬಿ ಲೆಟ್ರು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಏನಂತ ಬರಿತೀರಾ? 645. ಇಲ್ಲಿ ಕೊಟ್ಟಿರುವಂತಹ 645 ಈ ರೀತಿ ಬರಿತೀರಾ. 45 ಇದನ್ನು ಈ ರೀತಿ ನೀವು ಬರಿಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ನೀವು ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 50, ಇಲ್ಲೂ 50 ಎಷ್ಟಾಯಿತು? 100 ಆಯಿತು. ಓಕೆನಾ? 100ಕ್ಕೆ ಯಾವ ಅಕ್ಷರ? ಸಿ. ಇಲ್ಲಿ 10, 20, 30, 40, 50. ಆಗ 50 ಅಂತ ಹೇಳಿದ್ರೆ ಅಕ್ಷರ ಯಾವುದು? ಎಲ್. ಇಲ್ಲಿ ವಿ ಅಂತ ಹೇಳಿದ್ರೆ 5 ಆಯಿತು. ಇಲ್ಲೂ ಒಂದು ವಿ ಇದೆ. 5 ಎಷ್ಟಾಯಿತು? 10 ಆಯಿತು. 11, 12, 13, 14, 15. 15 ಅಂತ ಹೇಳಿದ್ರೆ 15, 10 ಬರೆದು 5 ಬರೆದ್ರೆ 15 ಆಯಿತು ಅಲ್ವಾ? ಇದು ಸೇರಿದಾಗ 10, 10ಕ್ಕೆ ಎಕ್ಸ್ ಅಂತ ಹಾಕಿದ್ದೀವಿ. 2 ಇಲ್ಲಿ 3, 5 ಆಗುತ್ತೆ. ಆಗ 15 ಈ ರೀತಿ ಬರಿತೀವಿ. ಇದಿಷ್ಟನ್ನು ನೀವೇನು ಮಾಡಬೇಕಾಗತ್ತೆ? ಚೆನ್ನಾಗಿ ಕಲಿಬೇಕಾಗತ್ತೆ ಮಕ್ಕಳೇ. ಇದು ಈ ರೋಮನ್ ಅಂಕಿ ಸಂಖ್ಯೆ ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ ಕಂಡುಹಿಡಿ, ನೆಕ್ಸ್ಟ್ ಮಾಡೋಣ.